ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು. ಸಾಹಿತಿಗಳು ತಲೆಮಾರಿನಿಂದ ತಲೆಮಾರಿಗೆ ಸಂಸ್ಕೃತಿಯನ್ನು ಕೊಂಡೊಯ್ಯುವ ರೂವಾರಿಗಳು. ಕನ್ನಡ ಎಂಬುದು ಮಣ್ಣಿನ ಸೊಗಡಾಗಿದ್ದು, ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸವಿದ್ದು, ಇಷ್ಟು ಪುರಾತನ ಭಾಷೆಯ ಅಳಿವು ಅಸಾಧ್ಯ ಎಂದರು. ಕನ್ನಡ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಸಾಕಷ್ಟು ಇತಿಹಾಸವಿದೆ. ಆದಿಚುಂಚನಗಿರಿ ಶಾಖಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಮಾತನಾಡಿ, ನಾಡು ನುಡಿ ಸಂಸ್ಕೃತಿಯನ್ನ ಉಳಿಸಿಕೊಳ್ಳಬೇಕು. ಸಾಹಿತಿಗಳು ತಲೆಮಾರಿನಿಂದ ತಲೆಮಾರಿಗೆ ಸಂಸ್ಕೃತಿಯನ್ನ ಕೊಂಡೊಯ್ಯುವ ರೂವಾರಿಗಳು. ಕನ್ನಡ ಎಂಬುದು ಮಣ್ಣಿನ ಸೊಗಡಾಗಿದ್ದು, ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸವಿದ್ದು, ಎಷ್ಟು ಪುರಾತನ ಭಾಷೆಯ ಅಳಿವು ಅಸಾಧ್ಯ. ಸಮ್ಮೇಳನ ಆಚರಣೆ ಉದ್ದೇಶ ಭಾಷೆಯ ಸಮೃದ್ಧಿಯ ಬಗ್ಗೆ ಚರ್ಚೆ ನಡೆಸುವುದಾಗಿದೆ. ನಿರಂತರ ಅಧ್ಯಯನ ಸಂಶೋಧನೆ ಮೂಲಕ ಭಾಷೆಯ ಉನ್ನತೀಕರಣಗೊಳಿಸಬೇಕಿದೆ. ಇದು ಆಂಗ್ಲ ಭಾಷೆಯಲ್ಲಿ ನಡೆಯುತ್ತಿದೆ, ಅದನ್ನ ನಾವು ಕನ್ನಡದಲ್ಲೂ ಮಾಡಬೇಕಿದೆ ಎಂದರು. ವೇದಿಕೆಯಲ್ಲಿ ಹೆತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್, ಹೆತ್ತೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರವಿ ಹೆತ್ತೂರು, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ, ಪ್ರಗತಿಪರ ಕೃಷಿಕ ದೊಡ್ಡಮಗೆ ರಂಗಸ್ವಾಮಿ, ಹೆಮ್ಮೆಗೆ ಮೋಹನ್ ಸೇರಿದಂತೆ ಇತರರು ಹಾಜರಿದ್ದರು. 23 SKPP 422ನೇ ಸಾಹಿತ್ಯ ಸಮ್ಮೇಳನವನ್ನು ಉದ್ದೇಶಿಸಿ ಆದಿಚುಂಚನಗಿರಿ ಶಾಖಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಮಾತನಾಡಿದರು. ಕೆಲಸ ಮಾಡಿರ್ಬೋದು ಅನ್ನುವಂಥ ಭಾವನೆ ಇರ್ತದೆ. ಆದ್ರೆ ಬಹಳ ಪ್ರೀತಿಯಿಂದ ನನ್ನ ಗುರು ನನ್ನ ಶಿಷ್ಯ ಅಂತ ಏನಾದರೂ ಇತಿಹಾಸ ಪರಂಪರೆಯನ್ನು ಒಪ್ಕೊಳ್ಳೋದಾದ್ರೆ ಅದು ನಮ್ಮ ಕರ್ನಾಟಕಕ್ಕೆ ಮಾತೃ ಹೃದಯ ಅಂತ ಹೇಳಿ ನಾವು ಒಪ್ಕೊಳ್ಬೇಕಾಗ್ತದೆ ಅಂತ ನಮ್ಮ ಸಂದೇಶ್ ಅವರು, ಮಲ್ಲೇಶ್ ಗೌಡರು ಎಲ್ಲರೂ ಕೂಡ ಒಟ್ಟಿಗೆ ಈ ಕಾರ್ಯಕ್ರಮ ಯುವಕರಾಗಿ ಈ ಕಾರ್ಯಕ್ರಮವನ್ನು ಮಾಡಿದರೆ ತುಂಬಾ ಸಂತೋಷ ಆಯಿತು. ನಮ್ಮ ಹೆತ್ತೂರಿನ ಶ್ರೀಮಠದ ಸದ್ಭಕ್ತರು ಎಲ್ಲರೂ ಕೂಡ ತಾಯಂದಿರು ಕುತ್ಕೊಂಡು ಒಂದ್ ಕಡೆ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಕಾರ್ಯಕ್ರಮ ಮುಗಿಲಿ ಅಂತ ಮುಂದೆ ಕೂತಿರುವಂತ ಅನೇಕ ಹಿರಿಯರು ನಮ್ಮೆಲ್ಲ ಬಂದಿರುವಂತ ತಾಯಂದಿರು ಕೂತಿದ್ದೀರಿ, ಬಹಳ ಸಂತೋಷ. ಈಗಾಗಲೇ ಎಲ್ಲರೂ ಕೂಡ ಮಾತಾಡಿದ್ದಾರೆ. ನಾಡು